ಅಷ್ಟು ಹೊತ್ತು ಪೂರ್ತಿ ರಾಮಾನುಜರು ನಮ್ಮ ಜೊತೆ ಇದ್ರು. ಅಷ್ಟೊತ್ತಲ್ಲ, ಕಳೆದ 75 ವರ್ಷಗಳಿಂದ ರಾಮಾನುಜರು ನಮ್ಮ ಜೊತೆ ಇದ್ದಾರೆ. ಭಗವಂತ ಎಲ್ಲರಿಗೂ ಅಂತರ್ಯಾಮಿ, ಆದರೆ ನಮ್ಮಗಳಿಗೆ ರಾಮಾನುಜರ ಅಂತರ್ಯಾಮಿ. ಇದೆಷ್ಟು ಸೇವಾ ಕಾರ್ಯಗಳಿಗೆ ಸ್ವಾಮಿ ರಾಮಾನುಜರು ಮೂಲ ಪ್ರೇರಣೆ. ಸ್ವಾಮಿ ರಾಮಾನುಜರು ಸಂತರು, ಜ್ಞಾನಿಗಳು, ಗ್ರಂಥಗಳನ್ನು ರಚನೆ ಮಾಡಿದ್ರು. ಅದೆಲ್ಲದನ್ನ ಪಕ್ಕಕ್ಕಿಟ್ಟು ಇಡೀ ಮನುಕುಲ ಉದ್ಧಾರ ಆಗಬೇಕು ಅಂತ ಇಡೀ ಭಾರತವನ್ನು 3 ಬಾರಿ ಪರಿಕ್ರಮ ಮಾಡಿದ್ರು. ನಾವು ನಮ್ಮಲ್ಲಿ ಕಾಲಕ್ಷೇಪ, ಶ್ರೀಭಾಷ್ಯಂ ಕಾಲಕ್ಷೇಪ ಆಗ್ತಾ ಇದ್ದಾಗ ಹೀಗೇ ಯೋಚನೆ ಬಂದು ಸ್ವಾಮಿ ರಾಮಾನುಜರು ಶ್ರೀನಗರಕ್ಕೆ, ಕಾಶ್ಮೀರಕ್ಕೆ ಹೋಗಿದ್ರು ಶ್ರೀಭಾಷ್ಯದ ರಚನೆಗೋಸ್ಕರ. ಶ್ರೀಭಾಷ್ಯವನ್ನು ಅಲ್ಲಿಯ ಸರಸ್ವತಿಗೆ ಅರ್ಪಣೆ ಮಾಡಿದ್ರು ಅಂತೆಲ್ಲ ಕೇಳಿದಾಗ ಆ ದೂರದ ಕಾಶ್ಮೀರದ ಶ್ರೀನಗರದಲ್ಲಿ ಸ್ವಾಮಿ ರಾಮಾನುಜರ ಉಲ್ಲೇಖವೇ ಇರಲಿಲ್ಲ. ಅಂದು ರಾತ್ರಿ ಸ್ವಾಮಿ ರಾಮಾನುಜರು ನಮಗೆ ಪ್ರೇರಣೆ ಕೊಟ್ಟರು. ನೀನು ಹೋಗಿ ಕೆಲಸವನ್ನು ಮಾಡ್ಕೊಂಡು ಬಾ, ನಿನ್ನ ಜೊತೆ ನಾನಿರ್ತೀನಿ ಅಂತ. 2 ವರ್ಷಗಳ ಹಿಂದಿನ ಕಾಶ್ಮೀರದ ಪರಿಸ್ಥಿತಿ ನೀವೆಲ್ಲ ಯೋಚನೆ ಮಾಡಿ. ನಮ್ಮಂಥ ಸಾಮಾನ್ಯರ ಅಲ್ಲಿ ಹೋಗಿ ಸ್ವಾಮಿ ರಾಮಾನುಜರ ವಿಗ್ರಹದ ಪ್ರತಿಷ್ಠಾಪನೆ ಕನಸಾಗಿತ್ತು. ಆದರೆ ಅದೆಷ್ಟು ಸುಮುಖವಾಗಿ ನಡೆಯಿತು ಅಂದರೆ ಕೇವಲ ರಾಮಾನುಜರ ಕೃಪೆಯಿಂದ ಆಯಿತು. ಅಲ್ಲಿಂದ ಪ್ರಾರಂಭವಾದಂತಹ ಸ್ವಾಮಿ ರಾಮಾನುಜರ ದಿವ್ಯ ಯಾತ್ರೆ ಇಡೀ ಭಾರತದ 8 ಕಡೆಗಳಲ್ಲಿ ಸ್ವಾಮಿ ರಾಮಾನುಜರ ವಿಗ್ರಹದ ಪ್ರತಿಷ್ಠಾಪನೆ ಆಯಿತು.